ಈ ಯೋಗ ಫಲದಿಂದ ವೃಷಭ ರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ, ಹಣಕಾಸಿನ ಅನುಕೂಲತೆಗಳಾಗುವಂಥ ಸಾಧ್ಯತೆಗಳು, ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು, ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣಗಳು ಸಿಗುವಂಥದ್ದು, ಪಿತ್ರಾರ್ಜಿತ ಸತ್ತುಗಳಲ್ಲಿ ಅತ್ಯಂತ ಲಾಭದಾಯಕವಾದಂಥದ್ದು, ಮತ್ತು ಹೊರದೇಶಕ್ಕೆ ಹೋಗುವಂತಹ ಸುಯೋಗಗಳು ಕೂಡಿ ಬರುವಂಥ ಅದೃಷ್ಟ ಅಂತಹ ಯೋಗ ನಿಮಗೆ ಸಿದ್ಧಿಯಾಗುತ್ತೆ. ಇಲ್ಲವಾದಲ್ಲಿ ಬಂದಂಥ ಅದೃಷ್ಟವನ್ನು ನಾವೇ ಬಲಗಾಲಿಂದ ಒದ್ದಂತಹ ಸಣ್ಣದಾದಂಥ ಕಿವಿ ಮಾತು ಅಂತ ಅಂದ್ಕೊಳ್ಳಿ. ವೃಷಭ ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯ, ಜನವರಿ ತಿಂಗಳಿನಲ್ಲಿರುವಂಥ ಮಾಸ ಭವಿಷ್ಯದಲ್ಲಿ ವೃಷಭ ರಾಶಿಗೆ ನೋಡಿ, ವೃಷಭ ರಾಶಿಗೆ ಅತ್ಯಂತ ಫಲಪ್ರದವಾಗಿರುವಂತಹ ಮಾಸ ನೋಡಿ. 11ನೆಯ ಮನೆಯಲ್ಲಿ ಬಹಳ ಭಾಗ್ಯಸ್ಥಾನದಲ್ಲಿರುವಂಥ ಶನಿಗ್ರಹನ ಯೋಗ ಫಲ ತುಂಬ ಚೆನ್ನಾಗಿದ್ದು, ಯೋಗ ಸ್ಥಾನದಲ್ಲಿ 2ನೇ ಮನೆಯಲ್ಲಿ ಚಂದ್ರ ಮತ್ತು ಗುರುವಿನ ಪ್ರವೇಶದಿಂದ ಅನುಕೂಲತೆಗಳನ್ನು ಕಂಡಿದ್ದು, ಜೊತೆಯಲ್ಲಿ ಚತುರ್ಥಾತನದಲ್ಲಿ ಕೇತುಗ್ರಹನ ಶುಭ ಸ್ಥಾನದಲ್ಲಿ ಅದರೂ ಸಹ ಗ್ರಹಗಳಿದ್ದು, ಜೊತೆಯಲ್ಲಿ ನಿಮಗೆ 9ನೇ ಮನೆಯಲ್ಲಿ ಬರುವಂತಹ ಕುಜ, ಬುಧ, ರವಿ, ಶುಕ್ರ, ಚಂದ್ರ ಇವೆಲ್ಲರ ಯೋಗ ಫಲದಿಂದ ವೃಷಭ ರಾಶಿಗೆ ಒಂದು ರೀತಿಯಾದಂತಹ ಅದೃಷ್ಟದ ಮಾಸ ಜನವರಿ ತಿಂಗಳಿಂದ ಆರಂಭವಾಗುತ್ತೆ. ಈ ಜನವರಿ ತಿಂಗಳಲ್ಲಾಗುವಂಥ ಅದೃಷ್ಟದ ದಿನಗಳು ಒಂದು ವರ್ಷದ ಸಂಪೂರ್ಣವಾಗಿ ವೃಷಭ ರಾಶಿಯವರಿಗೆ ಯೋಗ ಫಲವನ್ನು ತಂದುಕೊಡುತ್ತೆ. ವೃಷಭ ರಾಶಿಯವರಿಗೆ 2026ನೇ ಇಸ್ವಿ ಅತ್ಯಂತ ಅದೃಷ್ಟದ ಒಂದು ವರ್ಷ ಅಂತ ಅಂದರೆ ಅದು ತಪ್ಪಾಗೋದಿಲ್ಲ. ಈ ಯೋಗ ಫಲದಿಂದ ವೃಷಭ ರಾಶಿಯವರಿಗೆ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ, ಹಣಕಾಸಿನ ಅನುಕೂಲತೆಗಳಾಗುವಂಥ ಸಾಧ್ಯತೆಗಳು, ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು, ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣಗಳು ಸಿಗುವಂಥದ್ದು, ಸ್ನೇಹಿತ ವರ್ಗದಿಂದ ಸಹಕಾರ ಸಹಯೋಗ ಸಿಗುವಂಥದ್ದು, ಪಿತ್ರಾರ್ಜಿತ ಸತ್ತುಗಳಲ್ಲಿ ಅತ್ಯಂತ ಲಾಭದಾಯಕವಾದಂಥದ್ದು, ಮತ್ತು ಹೊರದೇಶಕ್ಕೆ ಹೋಗುವಂಥ ಸುಯೋಗಗಳು ಕೂಡಿ ಬರುವಂಥದ್ದು, ಇವೆಲ್ಲವೂ ಸಹ ವೃಷಭ ರಾಶಿಯವರಿಗೆ ಒಂದು ರೀತಿಯಾದಂತಹ ಅದೃಷ್ಟದ ಯೋಗ ದಿನಗಳು ಜನವರಿ ತಿಂಗಳಲ್ಲಿ ನಿಮಗೆ ಕೂಡಿ ಬರುತ್ತೆ. ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂಥವನು ಶುಕ್ರಗ್ರಹ. ಇವರು ಈ ರಾಶಿಯವರಿಗೆ ಸ್ವಲ್ಪ ಬಿಹೇವಿಯರ್ ಅಂದರೆ ನೀವು ಮಾಡುವಂತಹ ಯೋಚನೆ, ನಿಮ್ಮ ನಡವಳಿಕೆ ಸ್ವಲ್ಪ ಅಹಂಕಾರದಿಂದ ಕೂಡಿರುತ್ತೆ. ಆದ್ದರಿಂದ ಅದನ್ನು ನೀವು ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನದಾದಂಥ ಲಾಭವನ್ನು ನೀವು ನೋಡ್ಬೋದು. ಅಹಂಕಾರಾದಿಗಳನ್ನು ಬಿಟ್ಟು, ನಾನತ್ವವನ್ನು ಬಿಟ್ಟು, ಸ್ವಲ್ಪ ಯಾವಲೂ ಸಹ ಸಂಸ್ಕಾರದ ರೀತಿಯಲ್ಲಿ ನಡ್ಕೊಳ್ತಾ, ದೊಡ್ಡವರಿಗೆ ಹಿರೀಕರಿಗೆ ಗೌರವವನ್ನು ಕೊಡುತ್ತಾ, ಬಂದಂತಹ ಅದೃಷ್ಟವನ್ನು ಗೌರವಿಸುತ್ತಾ, ಆದಷ್ಟು ಸಹ ಅಹಂಕಾರವನ್ನು ಪಡೆದಲೇ ಆಧ್ಯಾತ್ಮಿಕವಾದಂಥ ವಿಚಾರಗಳನ್ನು ಒಲವನ್ನು ಇಟ್ಕೊಂಡು ನೀವು ನಡ್ಕೊಂಡು ಹೋದಾಗ ನಿಮಗೆ ಆ ಅದೃಷ್ಟ ಅಂತಹ ಯೋಗ ನಿಮಗೆ ಸಿದ್ಧಿಯಾಗುತ್ತೆ. ಇಲ್ಲವಾದಲ್ಲಿ ಬಂದಂಥ ಅದೃಷ್ಟವನ್ನು ನಾವೇ ಬಲಗಾಲಿಂದ ಒದ್ದಂತಹ ಒಂದು ದೋಷಕ್ಕೆ ನಾವೆಲ್ಲರೂ ಸಹ ಗುರಿಯಾಗ್ತೇವೆ. ಆದ್ದರಿಂದ ಅದು ಒಂದು ಸಣ್ಣದಾದಂಥ ಕಿವಿ ಮಾತು ಅಂತ ಅಂದ್ಕೊಳ್ಳಿ. ವೃಷಭ ರಾಶಿಯವರು ಆದಷ್ಟು ಸಹ ಧರ್ಮ, ನಿಷ್ಠೆ ಇದೆಲ್ಲವೂ ಸಹ ಪಾಲನೆಯನ್ನು ಮಾಡ್ಕೊಳ್ಳಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ, ರಾಷ್ಟ್ರಾಧಿಪತಿಯಾದಂಥವನು ಶುಕ್ರಗ್ರಹ, ಶುಕ್ರನ ಉಪಾಸನೆ, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಆರಾಧನೆಗಳನ್ನು ಮಾಡುವಂಥದ್ದು, ಪೂಜಾದಿಗಳನ್ನು ಮಾಡುವಂಥದ್ದು, ಯಾರಾದರೂ ಗುರುವಿನ ಸ್ಥಾನದಲ್ಲಿರುವಂತಹ ದೇವಾಲಯದ ಅರ್ಚಕರಿಗೋ, ಮಠದಲ್ಲಿರುವಂತಹ ಯತಿಗಳಿಗೋ ಯಾರಿಗಾದರೂ ಸಹ ಸೈಲಾದಂತಹ ಒಂದು ಧರ್ಮವನ್ನು, ದಾನವನ್ನು ಮಾಡುತ್ತಾ ಅವ್ರಿಗೆ ನಮಸ್ಕಾರಾದಿಗಳನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆಯೋದ್ರಿಂದ ಇನ್ನೂ ಅನುಕೂಲತೆಗಳನ್ನು ವೃಷಭ ರಾಶಿಯವರು ಖಂಡಿತವಾಗಿ ನೋಡ್ತಾರೆ. ನಮಸ್ಕಾರ.